2023ರಲ್ಲಿ ಇವತ್ತು ಪತ್ರಿಕೆ 2 ಸ್ಯಾಟ್ ವಿಭಾಗದಲ್ಲಿ ಸಮಾಜ ವಿಜ್ಞಾನದ 22ನೇ ಪಾಠ ಪ್ರಜಾಪ್ರಭುತ್ವ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅದನ್ನು ಒತ್ತಿದ್ರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ನಾವು ಕಲಿಕಾ ಚೇತರಿಕೆಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ. ಸೊ ಒಂದ್ಸರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ಸೊ ಇದೇ ಥರ NMMS ವಿಷಯದ ವಿಜ್ಞಾನದ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ನಿಮ್ಮ FASA ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಮಾಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಫಸ್ಟ್ ಕ್ವಶನ್ ಇತ್ತು, ಡೆಮಾಕ್ರಸಿ ಅಂತ ಪದ ಯಾವ ಭಾಷೆ ಪದದಿಂದ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಡೆಮಾಕ್ರಸಿ ಅಂತಕ್ಕಂಥ ಪದ ಅದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಪ್ರಶ್ನೆ 2, ಡೆಮಾಕ್ರಸಿ ಎಂಬ ಪದ ಗ್ರೀಕ್ನ ಯಾವ ಪದದಿಂದ ಬಂದಿದೆ? ಸೊ ಡೆಮಾಕ್ರಸಿ ಅಂತಕ್ಕಂಥ ಪದ ಅದು ಗ್ರೀಕ್ನಲ್ಲಿ ಡೆಮೋಕ್ರೇಸಿಯಾ ಅಂತಕ್ಕಂಥದ್ದಿದೆ. ಆ ಡೆಮೋಕ್ರೇಸಿಯಾ ಅಂತಕ್ಕಂಥ ಪದದಿಂದ ಡೆಮಾಕ್ರಸಿ ಪದ ಉತ್ಪತ್ತಿ ಆಗದ. ಡೆಮೋಕ್ರೇಸಿಯಾ ಪದದ ಅರ್ಥ ಏನು? ಸೊ ಡೆಮೋಕ್ರೇಸಿಯಾ ಅಂದರೆ ಏನಪ್ಪ ಅಂದ್ರೆ ಜನರ ಆಡಳಿತ ಅಂತ ಅರ್ಥ ಆಗ್ತದ. ಪ್ರಶ್ನೆ 4 ಇತ್ತು, ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಪ್ರಜಾಪ್ರಭುತ್ವ ಎಂದು ಹೇಳಿದವರು ಯಾರು? ಸೊ ನೆನಪಿಟ್ಕೊಳ್ರಿ, ಅಬ್ರಹಾಂ ಲಿಂಕನ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಪ್ರಜಾಪ್ರಭುತ್ವ ಅಂದರೆ ಅದು ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ರಚಿತಗೊಂಡಿರ್ತಕ್ಕಂಥ ಸರ್ಕಾರವನ್ನು ಅವರು ಪ್ರಜಾಪ್ರಭುತ್ವ ಅಂತ ಏನು ಮಾಡಿದಾರಪ್ಪ ಅಂದರೆ ಕರೆದಿದ್ದಾರೆ. ಮುಂದಿನ ಪ್ರಶ್ನೆ 5, ಪ್ರಜಾಪ್ರಭುತ್ವದಲ್ಲಿ ಪರಮಾಧಿಕಾರವನ್ನು ಹೊಂದಿದವರು ಯಾರು? ಇಲ್ಲಿ ಸೊ ಪ್ರಜಾಪ್ರಭುತ್ವದಲ್ಲಿ ಏನಿರ್ತದೆ ಅಂತಂದ್ರೆ ಪ್ರಜೆಗಳೇ ಪ್ರಭುತ್ವರು. ಸೊ ಎಲ್ಲ ಪರಮಾಧಿಕಾರ ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದರೆ ಪ್ರಜೆಗಳು ಅಂತ ಇದರ ಅರ್ಥ ಬರ್ತದೆ. ಬಹು ಪ್ರಾಚೀನವಾದ ಸರ್ಕಾರದ ರೂಪ ಯಾವುದು? ಚಕ್ರಾಧಿಪತ್ಯ ಅಂತ ಹೇಳ್ತಾರೆ. ಸೊ ಚಕ್ರಾಧಿಪತ್ಯ ಅಂತಕ್ಕಂಥದ್ದು ಬಹಳಷ್ಟು ಹಿಂದಿನ ಕಾಲದಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ಒಂದು ಸರ್ಕಾರದ ರೂಪ ಆಗಿತ್ತು. ಪ್ರಶ್ನೆ 7, ಚಕ್ರಾಧಿಪತ್ಯದಲ್ಲಿ ಸರ್ಕಾರದ ಅಧಿಪತಿ ಯಾರಾಗಿರುತ್ತಾರೆ? ಇಲ್ಲಿ ಈ ಚಕ್ರಾಧಿಪತ್ಯದಲ್ಲಿ ಇಡೀ ಸರ್ಕಾರದ ಹೊಣೆಗಾರಿಕೆ ಆಗಿರ್ಬೋದು, ಇಡೀ ಸರ್ಕಾರದ ಜವಾಬ್ದಾರಿ, ನಿರ್ಣಯ, ತೀರ್ಮಾನ ಅದೆಲ್ಲ ಕೂಡ ಅರಸ ದೊರೆ ಮೇಲೇನೆ ಏನಾಗಿರ್ತದಪ್ಪ ಅಂದ್ರೆ ನಿರ್ಬಂಧ ಆಗಿರ್ತದ. ಅವ್ರು ಏನು ನಿರ್ಣಯ ಮಾಡ್ತಾರೆ, ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಇರ್ತದ. ಪ್ರಶ್ನೆ 8, ರಾಜನೇ ಪರಮಾಧಿಕಾರವನ್ನು ಹೊಂದಿರುವ ಚಕ್ರಾಧಿಪತ್ಯವನ್ನು ಏನಂತ ಕರಿತೀವಿ? ಇಲ್ಲಿ ನಿರಂಕುಶ ಚಕ್ರಾಧಿಪತ್ಯ ಅಂತ ಕರಿತೀವಿ. ರಾಜ ಪರಮಾಧಿಕಾರವನ್ನು ಹೊಂದಿದ್ರೆ ಅದನ್ನು ನಿರಂಕುಶ ಚಕ್ರಾಧಿಪತ್ಯ ಅಂತ ಕರೀತಾರೆ. ಪ್ರಶ್ನೆ 9, ಪ್ರಸ್ತುತ ಸಮಯದಲ್ಲಿ ಸಂವಿಧಾನಾತ್ಮಕ ಚಕ್ರಾಧಿಪತ್ಯ ಸರ್ಕಾರ ಯಾವ ಯಾವ ದೇಶಗಳಲ್ಲಿ ಇದೆ? ಇಲ್ಲಿ ಜಪಾನ್ ಮತ್ತು ಇಂಗ್ಲೆಂಡ್ ಅಂತಕ್ಕಂಥ 2 ದೇಶಗಳನ್ನ ನೆನಪಿಟ್ಕೊಡ್ರಿ ವಿದ್ಯಾರ್ಥಿಗಳೇ. ಈ ಎರಡೂ ದೇಶದಲ್ಲಿ ಸಂವಿಧಾನಾತ್ಮಕ ಚಕ್ರಾಧಿಪತ್ಯ ಸರ್ಕಾರ ಅಸ್ತಿತ್ವದಲ್ಲಿ ಇವತ್ತು ಕೂಡ ಇದೆ. ಪ್ರಶ್ನೆ 10, ಹಿಟ್ಲರ್ ಮತ್ತು ಮುಸ್ಸೋಲಿನಿ ಅವರು ಯಾವ ಸರ್ಕಾರವನ್ನು ಹೊಂದಿದ್ದರು? ಸೊ ಹಿಟ್ಲರ್ ಮತ್ತು ಮುಸ್ಸೋಲಿನಿ ಅಂತಕ್ಕಂಥ ಕ್ರಾಂತಿಕಾರಿಗಳು, ಸೊ ಅವರು ಹೊಂದಿರತಕ್ಕಂಥ ಸರ್ಕಾರದ ವಿಧ ಅದು ಸರ್ವಾಧಿಕಾರಿ ಸರ್ಕಾರದ ವಿಧ ಆಗಿತ್ತು. ವ್ಯಕ್ತಿಯೊಬ್ಬನ ಕೈಯಲ್ಲಿ ಸರ್ವ ಅಧಿಕಾರವನ್ನು ಕೇಂದ್ರೀಕರಣವಾಗಿರುವ ಸರ್ಕಾರದ ರೂಪವನ್ನು ಏನಂತ ಕರೀತಾರೆ? ಇಲ್ಲಿ ವ್ಯಕ್ತಿ ಒಬ್ಬನ ಕೈಯಲ್ಲಿ ಇರ್ತದೆ, ಎಲ್ಲ ಅಧಿಕಾರ ಏನಾಗಿರ್ತದಪ್ಪ ಅಂದ್ರೆ ಕೇಂದ್ರೀಕೃತವಾಗಿರ್ತದೆ, ಅದನ್ನು ಸರ್ವಾಧಿಕಾರ ಅಂತ ಕರೀತಾರೆ. ಪ್ರಶ್ನೆ 12, ಸರ್ಕಾರದಲ್ಲಿ ರಾಜಕೀಯ ಅಧಿಕಾರವು ಸೈನ್ಯದ ಉನ್ನತ ಅಧಿಕಾರಿಯ ಕೈಯಲ್ಲಿರುವ ಸರ್ಕಾರದ ರೂಪ ಯಾವುದು? ಅದನ್ನು ಸೈನಿಕ ಸರ್ವಾಧಿಕಾರ ಅಂತ ಕರೀತಾರೆ. ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ರಾಜಕೀಯ ಅಧಿಕಾರ ಅದು ಸೈನ್ಯದಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಯ ಸೊ ಕೈಯಲ್ಲಿ ಏನಾಗಿರ್ತದೆ ಅಡಕ ಆಗಿರ್ತದೆ. ಜನರಿಗೆ ನಿರ್ಬಂಧಿತವಾದ ಸ್ವಾತಂತ್ರ್ಯವಿರುವ ಸರ್ಕಾರದ ರೂಪ ಯಾವುದು? ನೆನಪಿಟ್ಕೊಡ್ರಿ, ಕಮ್ಯುನಿಸ್ಟ್ ಸರ್ಕಾರ ಅಂತ ಕರಿತೀವಿ. ಅಂದರೆ ಈ ಜನರಿಗೆ ನಿರ್ಬಂಧಿತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಏನಾಗ್ತದಪ್ಪ ಅಂತಂದ್ರೆ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಕಾಣ್ತೀವಿ. ಚೀನಾ, ಉತ್ತರ ಕೊರಿಯಾ, ಕ್ಯೂಬಾ ದೇಶಗಳಲ್ಲಿ ಯಾವ ವಿಧದ ಸರ್ಕಾರ ಇದೆ ಅಂತ ಕೇಳ್ತಾರೆ. ಸೊ ಚೀನಾ ಆಗಿರಬಹುದು, ಉತ್ತರ ಕೊರಿಯಾ ಆಗಿರಬಹುದು ಮತ್ತು ಕ್ಯೂಬಾ ಆಗಿರಬಹುದು. ಆ 3 ದೇಶಗಳಲ್ಲಿ ವಿದ್ಯಾರ್ಥಿಗಳೇ ಕಮ್ಯುನಿಸ್ಟ್ ಸರ್ಕಾರ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಅಸ್ತಿತ್ವದಲ್ಲಿ ಅದ.
ಪ್ರಶ್ನೆ 15 ಪ್ರಜಾಪ್ರಭುತ್ವದಲ್ಲಿನ ಎರಡು ವಿಧಗಳು ಯಾವುವು? ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮುಖ್ಯವಾಗಿ ಎರಡು ವಿಧಗಳು ಬರ್ತಾವ. ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಬರ್ತದೆ, ಇನ್ನೊಂದು ಪರೋಕ್ಷ ಪ್ರಜಾಪ್ರಭುತ್ವ ಬರ್ತದೆ. ಇವೆರಡೂ ಕೂಡ ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಎರಡು ವಿಧಗಳು. ಪ್ರಶ್ನೆ 16 ಜನರು ತಮ್ಮದೇ ಆದ ಸರ್ಕಾರವನ್ನು ಚುನಾವಣೆ ಮೂಲಕ ರಚಿಸಿಕೊಳ್ಳುವ ಪ್ರಜಾಪ್ರಭುತ್ವದ ವಿಧ ಯಾವುದು? ಇಲ್ಲಿ ಜನ ಏನು ಮಾಡ್ತಾರೆ, ತಮಗೆ ಬೇಕಾಗಿರ್ತಕ್ಕಂಥ ಸರ್ಕಾರವನ್ನು ಚುನಾವಣೆ ಮೂಲಕ ರಚಿಸಿಕೊಳ್ತಾರೆ. ಅದನ್ನು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಪ್ರಾಚೀನ ಗ್ರೀಕ್ ಮತ್ತು ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಯಾವ ವಿಧದ ಪ್ರಜಾಪ್ರಭುತ್ವ ಚಾಲ್ತಿಯಲ್ಲಿ ಅದ? ಸೊ ಪ್ರಾಚೀನ ಗ್ರೀಕ್ದಲ್ಲಾಗಿರ್ಬೋದು ಮತ್ತು ಈಗಿನ ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಕೂಡ ನಾವುಗಳು ವಿದ್ಯಾರ್ಥಿಗಳೇ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ವಿಧವನ್ನು ನಾವೇನು ಮಾಡ್ತೀವಿ, ಆ ಸರ್ಕಾರದ ಆಡಳಿತದಲ್ಲಿ ನೋಡ್ತೀವಿ. ಜನರು ತಮ್ಮ ಪ್ರತಿನಿಧಿಗಳನ್ನು ಆವರ್ತಿತ ಚುನಾವಣೆಗಳಲ್ಲಿ ಆರಿಸ್ತಕ್ಕಂಥ ಪ್ರಜಾಪ್ರಭುತ್ವದ ವಿಧ ಯಾವುದು? ಆವರ್ತಿತ ಅಂತಂದ್ರೆ ಸಮಯಕ್ಕೆ ಅನುಗುಣವಾಗಿ ಇಂತಿಷ್ಟೇ ಸಮಯ ಆದ ನಂತರ ಅಂತ ಹೇಳ್ತಾರೆ. ಅಂದರೆ ಜನ ತಮ್ಮ ಜನಪ್ರತಿನಿಧಿಗಳನ್ನು ಒಂದು ಆವರ್ತಿತ ಚುನಾವಣೆಗಳಲ್ಲಿ ಆರಿಸ್ತಕ್ಕಂಥ ಪ್ರಜಾಪ್ರಭುತ್ವದ ಪದ್ಧತಿಗೆ ಏನಂತ ಕರಿತೀವಿ? ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಪ್ರಶ್ನೆ 19 ಪ್ರಜಾಪ್ರಭುತ್ವ ಯಾವ ಮತದಾನದ ತತ್ವವನ್ನು ಆಧರಿಸಿದೆ? ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸಾರ್ವತ್ರಿಕ ವಯಸ್ಕ ಮತದಾನದ ತತ್ವವನ್ನು ಆಧರಿಸಿ ಕೆಲಸವನ್ನು ಮಾಡ್ತದೆ. ಪ್ರಶ್ನೆ 20 ಪ್ರಜಾಪ್ರಭುತ್ವದಲ್ಲಿನ ಸರ್ಕಾರದ ಅಧಿಕಾರಗಳು ಯಾವುದರ ಮಿತಿಗೆ ಒಳಪಟ್ಟಿದೆ? ನೆನಪಿಟ್ಕೊಡ್ರಿ, ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಸರ್ಕಾರದ ಅಧಿಕಾರ ಎಲ್ಲ ಕೂಡ ಅದೇನಾಗಿರ್ತದಪ್ಪ ಅಂದ್ರೆ ಸಂವಿಧಾನದ ನಿಯಮಗಳಿಗೆ ಒಳಪಟ್ಟಿರ್ತದ. ಸಂವಿಧಾನದಲ್ಲಿ ಏನು ನಿಯಮಗಳಿದಾವ, ಏನು ಕರಾರುಗಳಿದಾವ, ಅದಕ್ಕನುಗುಣವಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದು ಅಧಿಕಾರವನ್ನು ಏನು ಮಾಡ್ತಾರೆ, ಹಂಚಲ್ಪಡ್ತದೆ. ಪ್ರಶ್ನೆ 21 ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಪರಮಾಧಿಕಾರ ಯಾರದ್ದು? ಲಾಸ್ಟ್ ಜಜ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನೋ ಒಂದು ಅಂತಿಮವಾಗಿರ್ತಕ್ಕಂಥ ಪರಮಾಧಿಕಾರ ಅದು ಯಾರ ಕೈಯಾಗಿರ್ತದಪ್ಪ ಅಂದ್ರೆ ಅದು ಜನತೆಯ ಕೈಯಲ್ಲೇನೆ ಇರ್ತದ. 22 ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತವೆ? ನೆನಪಿಟ್ಕೊಡ್ರಿ, ಪ್ರಜಾಪ್ರಭುತ್ವ ದೇಶದಲ್ಲಿ ವಿಶೇಷವಾಗಿ ಅದು ಭಾರತದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಸಾರ್ವತ್ರಿಕ ಚುನಾವಣೆಗಳು ಇದಾವಲ್ಲ, ಆ ಎಲ್ಲ ಸಾರ್ವತ್ರಿಕ ಚುನಾವಣೆಗಳು ಏನಾಗ್ತಾವಪ್ಪ ಅಂತಂದ್ರೆ 5 ವರ್ಷಗಳಿಗೊಮ್ಮೆನೆ ಏನಾಗ್ತವೆ, ನಡೀತಾವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 23 ಪ್ರಜಾಪ್ರಭುತ್ವ ಯಾವ ತತ್ವ ಆಧಾರಿತವಾಗಿದೆ? ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಏನಾಗದಪ್ಪ ಅಂದ್ರೆ ಅದು ಮುಖ್ಯವಾಗಿ ಸಮಾನತೆಯ ತತ್ವವನ್ನು ಏನಾಗದ ಆಧಾರವಾಗಿ ಕೆಲಸವನ್ನು ಮಾಡ್ತದೆ. ಪ್ರಶ್ನೆ 24 ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಯಾವ ಹಕ್ಕುಗಳು ಅವಕಾಶ ಕಲ್ಪಿಸಿಕೊಟ್ಟಿವೆ? ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳು ಏನಾಗಿದಾವಪ್ಪ ಅಂದ್ರೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾವೆ. ಲಾಸ್ಟ್ ಕ್ವಶನ್ ಇತ್ತು, ಆಡಳಿತ ಪಕ್ಷದ ದುರುಪಯೋಗ ಪರೀಕ್ಷಿಸಿ ತಡೆಗಟ್ಟುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ಏನೋ ಆಡಳಿತ ಪಕ್ಷದಲ್ಲಿ ದುರುಪಯೋಗ ನಡೆದ್ರೆ ಅದನ್ನು ತಡೆಗಟ್ಟತಕ್ಕಂಥ ಅಧಿಕಾರ ಯಾರಲ್ಲದಪ್ಪ ಅಂತಂದ್ರೆ ಅದು ಯಾರಲ್ಲಿ ಬರ್ತದ, ವಿರೋಧ ಪಕ್ಷದವ್ರಿಗೆ ಏನಾಗಿರ್ತದೆ, ಸಂಪೂರ್ಣವಾಗಿ ಅದನ್ನು ಅವ್ರು ಏನು ಮಾಡ್ತಾರೆ, ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು. ಇಷ್ಟಿತ್ತು ವಿದ್ಯಾರ್ಥಿಗಳೇ 22ನೇ ಪಾಠ ಪ್ರಜಾಪ್ರಭುತ್ವದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 25 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ